ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನಾನು ಜೀರಾ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಏಕೆಂದರೆ ಕ್ವಿಕ್ಕಾಗಿ ಬೇಗ ಮಾರ್ನಿಂಗಲ್ಲಿ ಗಡಿಬಿಡಿಲಿ ಇದ್ದವರು ಇದನ್ನು 20 ನಿಮಿಷದೊಳಗಡೆ ನೀವು ಮಾಡ್ಕೋಬಹುದು. ತುಂಬಾ ಈಸಿ, ಇಂಗ್ರೀಡಿಯೆಂಟ್ಸು ತುಂಬಾ ಕಡಿಮೆ, ಹಾಗೆಯೇ ಇದಕ್ಕೆ ಟೈಮು ಸಹ ತುಂಬಾ ಕಡಿಮೆ ಟೈಮಲ್ಲಿ ನೀವು ಈ ರೆಸಿಪಿನ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ರೆಸಿಪಿ ಇದು. ಜೀರಾ ರೈಸ್ ಜೊತೆ ದಾಲ್ನ ಹಾಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ. ತೊಗರಿಬೇಳೆ ಮತ್ತು ಹೆಸರುಬೇಳೆ ಇದು ಹೈ ಪ್ರೋಟೀನ್ ಇರುವಂತಹ ಒಂದು ಇಂಗ್ರೀಡಿಯೆಂಟು ದಾಲು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಬಾಂಬೆ ದಾಲ್ನ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಗಳು ಬಂದು ಈರುಳ್ಳಿ ಮತ್ತು ಮೆಣಸಿನಕಾಯಿ, ಗೋಡಂಬಿ, ಜೀರಿಗೆ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಸ್ಪೈಸಸ್ಸು, ತುಪ್ಪ ಮತ್ತು ನಾನು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಒಂದು ಒಲೆ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಸ್ಪೈಸಸ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಈ ಸ್ಪೈಸಸ್ಸಿಂದನೇ ಜೀರಾ ರೈಸು ಒಂದು ಅರೋಮಾ ಅನ್ನೋದು ಬರುತ್ತೆ. ಸೊ ನೆಕ್ಸ್ಟು ನಾನು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ನಾನಿವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ತುಪ್ಪ ಹಾಕಿ ನಾನು ಮಾಡ್ತಾ ಇರೋದು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 4 ಸ್ಪೂನ್ ತುಪ್ಪ ಹಾಕಿ ನಾನು ಮಾಡ್ತಾ ಇರೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವುದೇ ಗರಂ ಮಸಾಲೆಗಳನ್ನು ಹಾಕಿಲ್ಲ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ. ಫಸ್ಟ್ ಹಾಕೊಳ್ಳೋದನ್ನ ಮರೆತುಬಿಟ್ಟಿದ್ದೆ. ಇವಾಗ ಗೋಡಂಬಿನ ಹಾಕೋತಾ ಇದ್ದೀನಿ. 7-8 ಗೋಡಂಬಿನ ಹಾಕೋಬೋದು. ಅದು ಆಪ್ಷನಲ್ಲಿ, ಇಷ್ಟ ಇದ್ದವರು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ಪೆಷಲ್ಲಾಗಿ ತೆಂಗಿನ ಹಾಲನ್ನ ಹಾಕೋತಾ ಇದ್ದೀನಿ. ಎಲ್ಲರೂ ಹಸು ಹಾಲನ್ನ ಹಾಕೋತಾರೆ, ಬಟ್ ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ತೆಂಗಿನಕಾಯಿನ ಒಂದು ಭಾಗನ ತುರಿದ್ಬಿಟ್ಟು ಸಣ್ಣದಾಗಿ ರುಬ್ಕೊಂಡು ತೆಂಗಿನ ಹಾಲನ್ನ ನಾನು ಶೋಧಿಸ್ಕೊಂಡಿದ್ದೀನಿ. ಹಾಲು ಹಾಕೋರು ತುಂಬ ಜನ ಹಾಲೇ ಹಾಕಿ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ, ವೈಟ್ ಕಲರ್ ಬರುತ್ತೆ ಅಂತ. ನೀವು ಒಂದು ಸಲ ತೆಂಗಿನಕಾಯಿ ಹಾಕಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ. ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಂದರೆ ಪೇಸ್ಟ್ ಅಲ್ಲ, ನಾನು ಕ್ರಷ್ ಮಾಡ್ಕೊಂಡಿರೋದು, ಪೇಸ್ಟ್ ಹಾಕೋತಾ ಇಲ್ಲ, ಹಾಗೆ ಜಜ್ಜಿಬಿಟ್ಟು ಹಾಕೋತಾ ಇರೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ನಾನು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಆಪ್ಷನಲ್ಲಿ ಈರುಳ್ಳಿ ಹಾಕೋರು ಹಾಕೋಬೋದು. ಜೀರಾ ರೈಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗೋಡಂಬಿ ಏನು ಸ್ಪೈಸಸ್ನ ಹಾಕಿದ್ವಿ ಅದೇ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಬೇಕು ಅನ್ನೋರು ಹಾಕೋಬೋದು. ಇದು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಮತ್ತು ಮೆಣಸಿನಕಾಯಿ ಎಲ್ಲ ಮಸಾಲೆಗಳು ಅದಕ್ಕೆ ಹೊಂದ್ಕೋಬೇಕು ಎಲ್ಲದಕ್ಕೂ. ಇವಾಗ ನಾನು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ